ಇಲ್ಲಿ ಇರ್ತಕ್ಕಂಥ ಹನುಮಂತ ಬಹಳ ವಿಶೇಷವಾಗಿರ್ತಕ್ಕಂಥವರು. ಹನುಮಂತ ಕೋರೆಹಲ್ಲನ್ನು ಹೊಂದಿದ್ದಾನೆ ನೋಡಿ. ಮಹಾರುದ್ರ ಕೋಪದಲ್ಲಿರ್ತಕ್ಕಂಥವನು ಅಂತ. ಆ ಕಾಲ್ಕಗಡೆ ಇರ್ತಕ್ಕಂಥವನು ರಾಮಾಯಣದಲ್ಲಿ ರಾವಣಾಸುರನ ಮಗನಾದ ಅಕ್ಷಯ್ ಕುಮಾರನನ್ನು ಸಂಹಾರ ಮಾಡ್ತಕ್ಕಂಥ ಒಂದು ಪ್ರಸಂಗ. ಕೋಪದಲ್ಲಿ ಕೋರೆಹಲ್ಲಿದೆ, ಕೋಪದಲ್ಲಿ ರಾವಣಾಸುರನ ಮಗನನ್ನು ಸಂಹಾರ ಮಾಡ್ತಿರ್ತಕ್ಕಂಥ ಪ್ರಸಂಗ. ತ್ರೇತಾಯುಗದ ಹನುಮಂತನಾದರೆ ಹನುಮಂತನ ಎಡಗೈಯಲ್ಲಿ ನೋಡಿ ಹೂವು ಇಟ್ಕೊಂಡಿದ್ದಾರೆ, ಸೌಗಂಧಿಕಾ ಪುಷ್ಪ. ಆ ಸೌಗಂಧಿಕಾ ಪುಷ್ಪದ ಪ್ರಸಂಗ ಏನಪ್ಪ ಅಂದರೆ, ಮಹಾಭಾರತದಲ್ಲಿ ಒಂದು ಸಲ ಭೀಮ ಪೂಜೆಗೋಸ್ಕರ ಅಂತ ಸೌಗಂಧಿಕಾ ಪುಷ್ಪ ತರೋಕ್ಕೆ ಹಿಮಾಲಯಕ್ಕೆ ಹೋಗ್ತಾನೆ. ಅಲ್ಲಿ ಸರೋವರದ ಹತ್ರ ಹನುಮಂತ ಇದ್ದು ಆ ಭೀಮ ಬರ್ತಿರ್ತಕ್ಕಂಥ ಒಂದು ವಿಚಾರವನ್ನು ತಿಳಿದಂಥ ಹನುಮಂತ ಒಬ್ಬ ಪರೀಕ್ಷೆ ಮಾಡೋದಕ್ಕೋಸ್ಕರ ಅಂತ ಒಬ್ಬ ವಯಸ್ಸಾದ ಮುದುಕನಾಗಿ ಮಲಗಿಕೊಂಡು ದಾರಿಗೆ ಬಾಲ ಅಡ್ಡ ಬಿಡ್ತಾನೆ. ಆಗ ಭೀಮ ಬಂದಂಥವನೇ ಆ ಬಾಲವನ್ನು ತೆಗೆಯೋದಕ್ಕೂ ನೋಡ್ತಾನೆ, ಆಗೋದಿಲ್ಲ. ಅದು ತಪ್ಪಾಯಿತು, ನಂದು ನೀವು ಯಾರೋ ಮಹಾತ್ಮರು ದರ್ಶನ ಕೊಡಿ ಅಂತ ಕೇಳ್ಕೊಂಡಾಗ ಹನುಮಂತ ದರ್ಶನ ಕೊಟ್ಟು, ಏನಪ್ಪ ನೀನಿಲ್ಲಿ ಹಿಮಾಲಯಕ್ಕೆ ಬಂದ ಕಾರಣ ಏನು ಅಂತ ಕೇಳಿದಾಗ, ಆಗ ಹನುಮಂತ ಕೇಳಿದ್ರೆ ಭೀಮ ಹೇಳ್ತಾನೆ, ಮನೆಯಲ್ಲಿ ಸೌಗಂಧಿಕಾ ಪುಷ್ಪ ತರೋ ಕೇಳಿದ್ರು, ಅದಕ್ಕೆ ಬಂದಿದ್ದೀನಿ ಅಂತ ಹೇಳಿದಾಗ ಹನುಮಂತ ಆ ಸೌಗಂಧಿಕಾ ಪುಷ್ಪವನ್ನು ಭೀಮನಿಗೆ ಕೊಡ್ತಕ್ಕಂಥ ಒಂದು ಪ್ರಸಂಗ ಇಲ್ಲಿ ಆಂಜನೇಯನಲ್ಲಿ ಇರ್ತಕ್ಕಂಥದ್ದು. ಹೀಗೆ ಮೇಲೆಯಿಂದ ಕೆಳಗಡೆಗೆ ನೋಡಿದ್ರೆ ತ್ರೇತಾಯುಗದ ಹನುಮಂತ, ಹೀಗೆ ಅಡ್ಡಡ್ಡವಾಗಿ ನೋಡಿದ್ರೆ ದ್ವಾಪರ ಯುಗದ ಹನುಮಂತ.